ಹೋಳಿ ಹಬ್ಬನ ಎಷ್ಟು ಶಾಂತ ರೀತಿಯಾಗಿ ನಾವು ಆಚರಣೆ ಮಾಡ್ತೀವಿ ಅಷ್ಟೇ ನಮಗೆ ವ್ಯಾಲ್ಯೂ ಬರ್ತದೆ. ಬೆಳಗಾವಿ ಜಿಲ್ಲೆಯಲ್ಲಿ ಕಿತ್ತೂರು ತಾಲೂಕು ಯಾವುದೇ ತೆರನಾದಂಥ ಅಹಿತಕರ ಘಟನೆಗಳು ಒಂದೆರಡೇ ವಿಷಯಗಳನ್ನು ಹೇಳಿ ಮುಗಿಸ್ತೀನಿ. ನಾವು ಭಾಳ ತಪ್ಪು ನೀವು ಬಂದು ಒಂದನೇದು, ಇಲ್ಲಿ ಯಂಗ್ ಮಕ್ಕಳಿಗೆ ಈಗ ಒಂದು 2-3 ಇವ್ರು ಹೇಳಿದರು, ಯಂಗ್ ಜನ್ರೇಷನ್ ಈಗ ಹಳೆ ಹಿರಿಯರೆಲ್ಲರೂ ಸ್ವಲ್ಪ ಶಾಂತ ರೀತಿಯಿಂದ ಮಾಡ್ತಾರೆ. ಅವ್ರು ಏನೋ ಬಾಂಧವ್ಯನ ಏಕತೆಗಾಗಿ ಎಲ್ಲ ದುಡಿತಿದ್ದಾರೆ ನಮ್ಮ ಕಿತ್ತೂರು ತಾಲೂಕದಲ್ಲಿ. ಈಗಿನ ಜನ್ರೇಷನ್ದವರು ಎಲ್ಲರೂ ಕೋಆಪ್ರೇಷನ್ ಆಗಿ ನಾವು ನೀವು ಎಲ್ಲ ಒಂದೇ ಜಾತಿಯವರಾಗಿ ಆಚರಣೆ ಮಾಡೋಣ ಅಂತ ನಾನು ಒಂದು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಇಲ್ಲಿ ನಾನು ಬಂದು 8 ತಿಂಗಳಾಯಿತು, ಯಾವುದೇ ಸಮಸ್ಯೆಗಳು ಆಗಿಲ್ಲ. ಎಷ್ಟೊಂದು ನಾವು ಕಿತ್ತೂರು ಉತ್ಸವವನ್ನು ಮಾಡಿದ್ದೀವಿ, ಏನೇನೋ ಇಲ್ಲಿ ಕನ್ನಡ ರಾಜ್ಯೋತ್ಸವನ ಆಚರಣೆ ಮಾಡಿದ್ದೀವಿ, ಯಾವುದೇ ಸಮಸ್ಯೆಗಳು ಬಂದಿಲ್ಲ. ಈಗ ಬರುವಾಗಿಲ್ಲನ ನಾನು ಇವ್ರಿಗೆ CP ಅವ್ರಿಗೆ ಹೇಳ್ತೀನಿ, ಯಾವುದೇ ತೆರನಾದಂಥ ಅಹಿತಕರ ಘಟನೆಗಳನ್ನು ಆಗಂಗಿಲ್ಲ ಅಂತ ನಾನು ಅವ್ರ ಭಾವನೆಗಳನ್ನು ನಿಮಗೆ ನಾನು ವ್ಯಕ್ತಪಡಿಸ್ತಾ ಇದ್ದೀನಿ. ಒಂದೆರಡು ಮುಂಜಾಗ್ರತವಾಗಿ ನಮ್ಮ ಫೈರ್ ಡಿಪಾರ್ಟ್ಮೆಂಟ್ದವರು ಇಲ್ಲಿ ಸೆಂಟ್ರದಲ್ಲಿ ಒಂದು ವೆಹಿಕಲ್ ನಿಲ್ಲಿಸ್ಕೊಳ್ಳಿ, ಆನಂತರ ನಿಮ್ಮದು ಒಂದು ಟೀಮನ್ನು ರೆಡಿ ಇಟ್ಟಿ ಅಂತ. ಆನಂತರ ನಮ್ಮ ಮುನ್ಸಿಪಾಲ್ಟಿಯವರು ಈಗ ಕೆಲವೊಂದು ಜಾಗದಲ್ಲಿ ವಾಟರ್ ಟ್ಯಾಂಕನ್ನು ನಿಲ್ಲಿಸಿ ಅಲ್ಲಿ ಪವರ್ಗಳನ್ನು ಮಾಡ್ತಿರ್ತಾರೆ, ಅದರಲ್ಲಿ ಮೋಟ್ರನ್ನು ಕುಂಚಿರ್ತಾರೆ, ಅದನ್ನು ಕೆಳಗಡೆಯಿಂದ ಲೈಟ್ ಹಾಕಿ ಅದಕ್ಕೆ ಮೋಟ್ರ್ ಸ್ಟಾರ್ಟ್ ಮಾಡ್ತಿರ್ತಾರೆ, ಎಲ್ಲರೂ ಪವರದಲ್ಲಿ ಸ್ನಾನ ಮಾಡಿ, ಅದೆಲ್ಲ ಕಾಮನ್. ಆದರೆ ಅಲ್ಲಿ ಯಾವುದೇ ತೆರನಾದಂಥ ಅಹಿತಕರ ಘಟನೆ ನಡೀಬಾರ್ದು. ಇದು ಮುನ್ಸಿಪಾಲ್ಟಿಯ ಜವಾಬ್ದಾರಿ. ಅವರು ಅದನ್ನು ಮಾಡಲೇಬೇಕು. ಅವರು ಚೀಫ್ ಆಫೀಸರ್ ಆಗಲಿ ಮತ್ತು ಯಾರಾದರೂ ಅವ್ರ ಸಿಬ್ಬಂದಿಗಳು ಒಂದೊಂದು ಸಲ ಸುತ್ತಾಕ್ರಿ, ನೀವು ಇರ್ತೀರಿ, ನಾನು ಬರ್ತೀನಿ, ಎಲ್ಲರೂ ಕೂಡಿಕೊಂಡು ಇದನ್ನು ಸರಿಯಾಗಿ ಒಂದು ಶಾಂತಿಯುತವಾಗಿ ನಾವು ಆಚರಣೆಯನ್ನು ಮಾಡ್ತಾ ಹೇಳ್ತಾ, ಸೊ ಇಲ್ಲಿ ಎಲ್ಲ ನೆರೆದಂಥ ಎಲ್ಲರಿಗೂ ಪತ್ರಿಕಾ ಮಾಧ್ಯಮದವರಾಗಲಿ, ಮೀಡಿಯಾ ಮಾಧ್ಯಮದವರಾಗಲಿ, ಸಾರ್ವಜನಿಕರಾಗಲಿ ಒಂದೇ ಒಂದು ರಿಕ್ವೆಸ್ಟು, ಎಲ್ಲರೂ ಕೂಡಿ ಶಾಂತ ರೀತಿಯಾಗಿ ನಾವು ಆಚರಣೆ ಮಾಡ್ತಾನೆ. 2 ದಿವಸ, ನಾಳೆ ನಾಡಿದ್ದು 2 ದಿನ ಇದೆ ನಮ್ಮದು. ಮುಂಜಾನೆಯಿಂದ ಸಾಯಂಕಾಲ ಮಧ್ಯಾಹ್ನವರೆಗೆ ನೀವೇನು ಬಣ್ಣ ಆಡೋದು, ಮಧ್ಯಾಹ್ನ ನಂತರ ನಿಮ್ಮದು ಹೋಳಿಗೆ ದಹನ ಮಾಡಿ ನಮ್ಮದು ಮುಗಿಸ್ಬಿಡ್ತೀವಿ, ಅಷ್ಟೇ ಅಲ್ರಿ. ವರ್ಷ ಏನು ಮಾಡ್ತೀವಿ ಅದನ್ನೇ ಮಾಡೋಣ ಅಂತ ಹೇಳ್ತಾ, ಇಲ್ಲಿ ನಾವು ನಮ್ಮ CP ಅವರ ನೇತೃತ್ವದಲ್ಲಿ ಒಂದು ಮೀಟಿಂಗ್ ಮಾಡಿದ್ದೀವಿ. ಎಲ್ಲರೂ ತುಂಬ ಏನೇನು ಕ್ವಶನ್ಗಳನ್ನು ಹೇಳಿದ್ದೀರಿ ಅದಕ್ಕೆಲ್ಲನೂ ಆನ್ಸರ್ ಮಾಡಿದ್ದಾರೆ. ಕೆಲವೊಂದರಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ 19-20 ಆಗ್ತಿರ್ತದೆ. ಸೊ ಅದನ್ನು ನಾವೆಲ್ಲನೂ ಪೊಲೀಸರಾಗಲಿ, ನಾವಾಗಲಿ ಮತ್ತು ಮುನ್ಸಿಪಾಲ್ಟಿ ಆಗಲಿ, ಆನಂತರ ಇವರು ನಮ್ಮ ಅಧ್ಯಕ್ಷರಾಗಲಿ, ಫೈರ್ ಬ್ರಿಗೇಡ್ದವರು ಎಲ್ಲರಿಗೂ ಜೊತೆಗೆ ಕೂಡ್ಕೊಂಡು ಕೆಲಸ ಮಾಡೋಣ ಅಂತ ಹೇಳ್ತಾ 1-2 ಮಾತುಗಳನ್ನು ಮುಗಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ಅಧಿಕಾರಿಗಳಿಗೆ ಹಾಗೂ ಸೇರಿರ್ತಕ್ಕಂಥ ಕಿತ್ತೂರು ನಾಡಿನ ಎಲ್ಲ ಬಂಧುಗಳಿಗೆ ನಮಸ್ಕಾರಗಳು. ಹೋಳಿ ಹಬ್ಬ ಅಂದರೆ ಈಗಾಗಲೇ ಅನೇಕರು ಹೇಳಿದ್ದಾರೆ. ದಯವಿಟ್ಟು ಆ ಹಬ್ಬದ ಆಚರಣೆ ಒಳಗೆ ಬಣ್ಣದೊಳಗೆ ಬೇರೆ ಬೇರೆ ಮಿಶ್ರಣ ಮಾಡಿ ಆಡುವಂಥದನ್ನು ಬರೀ ಎಲ್ಲ ಪೊಲೀಸರನ್ನ ನಿಗಾ ಇಡಲಿ ಅಂದ್ರೆ ಸಾಧ್ಯ ಇಲ್ಲ. ನಾವುಗಳು ನಮ್ಮ ಮಕ್ಕಳಿಗೆ ನಮ್ಮ ಮನೆಗೆ ಆಡ್ತಕ್ಕಂಥ ಎಲ್ಲರಿಗೂ ಕೇವಲ ಬಣ್ಣವನ್ನು ಮಾತ್ರ ನೀರೊಳಗೆ ಕಲಿಸಿ ಆಡುವಂಥ ಒಂದು ನೀತಿಯನ್ನು ಹೇಳಬೇಕಾಗ್ತೈತಿ. ಯಾಕಂದ್ರೆ ಈಗಾಗಲೇ PUC ಮತ್ತು ಮುಂದೆ SSLC ಎಕ್ಸಾಮ್ಗಳು ಬರ್ತಾ ಇದ್ದಾವೆ. ಶಾಲಾ ಮಕ್ಕಳಿಗೆ ಏನಾದರೂ ಕೆಮಿಕಲ್ಗಳು ಸೇರಿ ಕಣ್ಣೊಳಗೆ ಹೋಯ್ತು ಅಂದ್ರೆ ಅವರ ಪರೀಕ್ಷೆ ಕೂಡ ಅದು ಅನೇಕ ಸಮಸ್ಯೆಗಳಾಗಿ ಅವರ ಜೀವನಕ್ಕೆ ತೊಂದರೆ ಆಗುವಂಥ ಸಂಭವ ಇರ್ತದೆ. ಅದಕ್ಕೆ ದಯವಿಟ್ಟು ನಾವುಗಳು ಕೂಡ ಎಲ್ಲ ಹಂಗೆ ಯಾರು ಆಡತ್ತಿದ್ರೆ ಹಿಂಗೆ ಆಡಬೇಡ್ರಿ ಅಂತ ಹೇಳ್ಬೇಕು. ದಯವಿಟ್ಟು ನನಗೆ ಭಾಷಣ ಬರೋದಿಲ್ಲ ರೀ. ಶಾಂತ ರೀತಿಯಿಂದ ಹೋಳಿ ಹಬ್ಬ ಮುಗಿಸೋನು, ಡ್ರಿಂಕ್ಸ್ ಮಾಡ್ದೆ ಅಡ್ಡಾಡ್ಬಾಟ್ ಅವತ್ತೊಂದು ದಿವಸ ಮುಂಜಾನೆ ಸಿನಿಮಾಟ ಎಲ್ಲರೂ ಹೋಳಿ ಹಬ್ಬ, ರಂಜಾನ್ ಹಬ್ಬ ನಾವು ಆಚರಿಸು, ಏನು ಭೇದ ಭಾವ ಇಲ್ಲದಲ್ಲಿ, ಏನು ನ್ಯಾಯ ಇಲ್ಲದಲ್ಲಿ, ಯಾರಿಗೆ ಏನು ಆಡ್ದಂಗೆ
ನಾನು ನೋಡ್ಕೊಂಡು ಹೋಳಿ ಹಬ್ಬ ಆಗಲಿ ರಂಜಾನ್ ಹಬ್ಬ ಎಲ್ಲ ಆಚರಿಸ್ತೀವಿ. ಇದರಂಗ ನಾವು ಎಲ್ಲ ನಡ್ಕೊಂಡ್ರೆ ಯಾರಿಗೇನು ತೊಂದರೆ ಬರುವಂಗಿಲ್ಲ. ಎಲ್ಲರಿಗೂ ಶಾಂತಿ ನೆಮ್ಮದಿಯಿಂದ ನಾವು ಹಬ್ಬ ಹೆಚ್ಚು ನಂತರ ನಾನು ಯಾರ ಮಾತು ಹೇಳಿ ಮುಗಿಸ್ತೇನೆ. ಹಾಗೂ ಸುತ್ತಮುತ್ತಲ ಗ್ರಾಮದವರ ಎಲ್ಲರಿಗೂ ಮತ್ತು ನಮ್ಮ ಆರಕ್ಷಕ ಇಲಾಖೆ ಅಧಿಕಾರಿಗಳೆಲ್ಲರಿಗೂ ಮತ್ತೊಮ್ಮೆ ನಮಸ್ಕರಿಸುತ್ತಾ, ಈಗ ಹೋದ ವರ್ಷದ ಸರ್ ಹೇಳಿದ್ರು ಏನಪ್ಪಾ ಅಂತಂದ್ರೆ ಜನ್ಮ ಕೊಟ್ಟಿದ್ದ ಕಾಗಸೆ ಒಂದು ಘಟನೆ ಆಯ್ತು, ಅದು ದೊಡ್ಡ ಪ್ರಮಾಣ ದಾಳಿದಾದಂತೆ PSI ಸರ್. ಅದಕ್ಕೆ ಆ ರೀತಿ ಆಗದಂಗೆ ಅವರು ಸ್ವಲ್ಪ ಮೊದಲ ಒಂದು ಸ್ವಲ್ಪ ಈ ಸಲ ಆದರೂ ಒಂದು ಸ್ವಲ್ಪ ತಡಿ ಹಿಡಿಯುವಂತ ಇದು ಮಾಡ್ತಾರೆ. ಆನಂತರ ಈ ಸೆರೆ ಬಂದಿದ್ರು ಸಹಿತ ಸರ 12 ಗಂಟೆ 11 ಗಂಟೆ ಮೇಲೆ ಅಕ್ರಮವಾಗಿ ಮಾರುವಂಥವ್ರು ಒಪ್ಪನೆಗೇನೆ ಮಾರ್ತಾರೆ. ಅವ್ರು ಯಾರು ಮಾರ್ತಾರ ಅನ್ನೋದು ಈ ಎಕ್ಸೈಸ್ ಅಲ್ಲಿ ಗೊತ್ತೈತ್ರಿ. ಗೊತ್ತಿದ್ರು ಕೂಡ ಅವ್ರು ಈ ಮೀಟಿಂಗ್ದಾಗ ಬರ್ಬೇಕಾಗಿತ್ತು, ಅವ್ರು ಬಂದಿಲ್ಲ. ಅದು ಸ್ವಲ್ಪ ಅದನ್ನ ಮಹತ್ವ ಐತೆ ತಿಳ್ಕೊಂಡು ಅದೊಂದು ಸ್ವಲ್ಪ ಬಂದ್ ಮಾಡ್ತಿರ್ತಾರೆ.